ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್. ಇದನ್ನು ಡಬಲ್ ಎಂಟ್ರಿ ಮೋಡ್ ಸಿಸ್ಟಮ್ನಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಡ್ತೀನಿ. ಅಂದರೆ ಒಂದು ಬಿಸ್ನೆಸ್ ಅಂತ ಬಂದಾಗ ನಗದು ರೂಪದಲ್ಲಿ ಅಥವಾ ನಗದು ರಹಿತ ರೂಪದಲ್ಲಿ ಕೂಡ ವ್ಯವಹಾರ ನಡೆಯುತ್ತೆ. ಅಂದರೆ ಚೆಕ್ ಮೂಲಕ ವ್ಯವಹಾರ ನಡೆಸ್ತೀವಿ, ಥರ್ಡ್ ಪಾರ್ಟಿ ಮೂಲಕ ವ್ಯವಹಾರ ನಡೆಸ್ತೀವಿ. ಅಂಥ ಸಂದರ್ಭದಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಟ್ಯಾಲಿಯಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟ್ಯಾಲಿ ಆ್ಯಪಿನ ನಾನು ಓಪನ್ ಮಾಡ್ಕೊಂಡು ಮೊದಲನೇದಾಗಿ ಕಂಪ್ನಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕಂಪ್ನಿ ಕ್ರಿಯೇಟ್ ಮಾಡಿದ್ಮೇಲೆ ಅಕೌಂಟಿಂಗ್ ವೋಚರ್ಗೆ ಹೋಗ್ತೀನಿ. ಈಗ ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ 2,25,000 ಅಂತ ಇದೆ. ಆದ್ದರಿಂದ ಇದು ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಆ್ಯಕ್ಟಿವೇಟಲ್ಲಿದ್ದಾಗ F12 ಕಂಪನಿ ಕಾನ್ಫಿಗರೇಷನನ್ನು ಪ್ರೆಸ್ ಮಾಡಿ ಯೂಸ್ ಸಿಂಗಲ್ ಎಂಟ್ರಿ ಮೋಡ್ ಪೇಮೆಂಟ್ ಕಾಂಟ್ರಾ ರಿಸಿಪ್ಟನ್ನು ನೋ ಮಾಡಿಕೊಂಡು ಇನ್ಸ್ಟೆಡ್ ಆಫ್ 2 ಬೈ ಡ್ಯೂರಿಂಗ್ ಎಂಟ್ರಿ ಅಂತ ಇದೆ. ಇಲ್ಲಿ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಆ್ಯಕ್ಟಿವೇಷನನ್ನು ಮಾಡಿಕೊಂಡು ಸೊ ಈಗ ಆ್ಯಕ್ಟಿವೇಟ್ ಆಗಿದೆ. ಸೊ ಇಲ್ಲಿ ಮಿಸ್ಟರ್ ಗಣೇಶ್ ಅನ್ನೋರು ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್. ಅಂದರೆ ಈಗ ನಾವು ಕ್ರೆಡಿಟಲ್ಲಿ ಯಾರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಹೆಸರನ್ನು ಹಾಕಬೇಕಾಗುತ್ತೆ. ಮಿಸ್ಟರ್ ಗಣೇಶ್ ಬಂದು ಅಂಡರ್ ಗ್ರೂಪಲ್ಲಿ ಕ್ಯಾಪಿಟಲ್ ಅಕೌಂಟ್ ಬರ್ತಾರೆ. ಇಲ್ಲಿ ನಾನು ಕ್ಯಾಪಿಟಲ್ ಅಕೌಂಟನ್ನು ತೊಗೊತಾ ಇದ್ದೀನಿ. ಎಷ್ಟು ಹಣ ಅಂದರೆ 2,25,000. ಸೊ ಪ್ರಾಫಿಟ್ ಆರ್ ಲಾಸ್ ರೂಪದಲ್ಲಿ ಇದು ರಿಟರ್ನ್ ನಮಗೆ ಕ್ಯಾಶ್ ರೂಪದಲ್ಲಿ ಹಣ ವಾಪಸ್ ಬರುತ್ತೆ. ಅದರಿಂದ ಇಲ್ಲಿ ಕ್ಯಾಶನ್ನು ತಗೊಳ್ಳಿ. ನೆಕ್ಸ್ಟ್ ಹಿ ಓಪನ್ ಎ ನ್ಯೂ ಬ್ಯಾಂಕ್ ಅಕೌಂಟ್ SBI ವಿತ್ ಓಪನಿಂಗ್ ಬ್ಯಾಲೆನ್ಸ್ 75,000. ಅಂದರೆ ಕ್ಯಾಶ್ ಟು ಬ್ಯಾಂಕ್ ಅಂತ ಬರುತ್ತೆ. ಕ್ಯಾಶ್ ಟು ಬ್ಯಾಂಕ್ ಬಂದಾಗ F4 ಕ್ವಾರ್ಟರ್ ವೋಚರನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ಅಂದರೆ ನಮ್ಮಿಂದ ಏನು ಹೊರಗೆ ಹೋಗಿದೆ ಅಂತ ಕ್ಯಾಶ್ ಹೊರಗೆ ಹೋಗಿದೆ. ಎಷ್ಟು ಅಂದರೆ 75,000. ಯಾವ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದೀವಿ ಅಂದರೆ SBI ಬ್ಯಾಂಕ್. ಅಂಡರು ಬಂದು ಬ್ಯಾಂಕ್ ಅಕೌಂಟ್ಸ್. ಸೊ 75,000 ಈ ರೀತಿಯಾಗಿ ಸೇವ್ ಮಾಡ್ಕೊಳ್ಳಿ. ಸೇವ್ ಆದಮೇಲೆ ಕಂಪ್ಯೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಕಂಪ್ಯೂಟರನ್ನು ಪರ್ಚೇಸ್ಡ್ ಮಾಡಿದ್ದಾರೆ, ಬ್ಯಾಂಕ್ ಮುಖಾಂತರ ಹಣ ಕೊಟ್ಟಿದ್ದೀವಿ ಅಂತ. ನಮಗೇನು ಬಂದಿದೆ? ಕಂಪ್ಯೂಟರ್ ಬಂದಿದೆ. ಕಂಪ್ಯೂಟರ್ ಬಂದು ಫಿಕ್ಸ್ಡ್ ಅಸೆಟ್ಸ್, ಟ್ಯಾಂಜಿಬಲ್ ಅಸೆಟ್ಸ್. ಇದು ಇನ್ವೆಂಟರಿ ವ್ಯಾಲ್ಯೂಸ್ ಅಫೆಕ್ಟೆಡ್ ಎಸ್. ನೆಕ್ಸ್ಟು ಕಂಪ್ಯೂಟರ್ ಪರ್ಚೇಸ್ಡ್ 30,000 ಅಂತ ಇದೆ. ಇಲ್ಲಿ 30,000 ಎಂಟ್ರಿ ಮಾಡಿ. ಥ್ರೂ ಬ್ಯಾಂಕ್ ಅಂತ ಇರೋದ್ರಿಂದ ನಾನಿಲ್ಲಿ SBI ಬ್ಯಾಂಕನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೊಬೈಲ್ ಪರ್ಚೇಸ್ಡ್ ಅಂತ ಇದೆ. ಅಲ್ಲಿ ನಮಗೇನು ಬಂದಿದೆ? ವಾಟ್ ಕಮ್ಸ್ ಇನ್ ಮೊಬೈಲ್ ಬಂದಿದೆ. ಇದು ಕೂಡ ಫಿಕ್ಸ್ಡ್ ಅಸೆಟ್ಸ್ ಅಂಡರ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಮೊಬೈಲ್ ಪರ್ಚೇಸ್ ಮಾಡಿದ್ದೀರಾ, ಎಷ್ಟು ಹಣ ಕೊಟ್ಟಿದ್ದೀರಾ ಅಂದರೆ 10,000 ಅಂತ ಹೇಳ್ತಾ ಇದ್ದಾರೆ. 10,000. ಸೊ ಥ್ರೂ ಕ್ಯಾಶ್ ಮುಖಾಂತರ ತೊಗೊಂಡಿದ್ದೀವಿ. ನೆಕ್ಸ್ಟು ರೆಂಟ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ರೆಂಟ್ ಪೇಯ್ಡ್ ಮಾಡಿದ್ದಾರೆ. ರೆಂಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಬರುತ್ತೆ. ರೆಂಟ್ ಪೇಯ್ಡ್ ಅಂಡರು ಬಂದು ರೆಂಟ್ ಪೇಯ್ಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ತಿಂಗಳಿಗೆ ಒಂದು ಸತಿ ಖರ್ಚಾಗೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ರೆಂಟ್ ಎಷ್ಟು ಆಗಿದೆ ಅಂದರೆ 15,000. ಯಾವ ರೂಪದಲ್ಲಿದೆ ರೆಂಟ್ ಪೇಯ್ಡ್? ಥ್ರೂ ಬ್ಯಾಂಕ್ ಅಂದರೆ SBI ಬ್ಯಾಂಕ್ ಮುಖಾಂತರ ಅಂತ ತಗೋ. ನೆಕ್ಸ್ಟು ರೆಂಟ್ ಪೇಯ್ಡ್ ಸ್ಯಾಲ್ರಿ ಪೇಯ್ಡ್ ಥ್ರೂ ಬ್ಯಾಂಕ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸಲ್ಲಿ ಸ್ಯಾಲರಿ ಪೇಯ್ಡ್ ಅಂತ. ಸ್ಯಾಲ್ರಿ ಪೇಯ್ಡ್ ಅಂಡರು ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸ್ಯಾಲ್ರಿ ಪೇಯ್ಡ್ ಅಂಡರು ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ 22,000. ನೀವು ಹಾಕಿದ ಹಣ ಯಾವ ರೂಪದಲ್ಲಿದೆ? SBI ಬ್ಯಾಂಕ್ ಮುಖಾಂತರ ಕೊಟ್ಟಿದ್ದೀರಾ. ಸ್ಯಾಲ್ರಿ ಪೇಯ್ಡ್ ಡೊನೇಷನ್ ರಿಸೀವ್ಡ್ 15,000. ಡೊನೇಷನನ್ನು ರಿಸೀವ್ಡ್ ಮಾಡ್ಕೊಂಡಿದ್ದೀರಾ 15,000. ಸೊ ಯಾವ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸಲ್ಲಿ ಡೊನೇಷನ್ ರಿಸೀವ್ಡ್ ಅಂಡರು ಬಂದು ಇಂಡೈರೆಕ್ಟ್ ಇನ್ಕಮ್. ಡೊನೇಷನ್ ರಿಸೀವ್ಡ್ ಇಂಡೈರೆಕ್ಟ್ ಇನ್ಕಮ್. ಯಾವ ರೂಪದಲ್ಲಿದೆ ಅಂದರೆ ಕ್ಯಾಶ್.
ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸೊ ಇಲ್ಲಿ ಕಮಿಷನ್ ರಿಸೀವ್ಡ್ ಅಂಡರು ಬಂದು ಇಂಡೈರೆಕ್ಟ್ ಇನ್ಕಮ್, ಕಮಿಷನ್ ರಿಸೀವ್ಡ್ ಇಂಡೈರೆಕ್ಟ್ ಇನ್ಕಮ್ 10,500. ಸೊ ಯಾವ ರೂಪದಲ್ಲಿದೆ ಕಮಿಷನ್ ರಿಸೀವ್ಡ್ ಅಂದರೆ ಥ್ರೂ ಬ್ಯಾಂಕ್, SBI ಬ್ಯಾಂಕನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. SBI ಬ್ಯಾಂಕನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು. ಕಮಿಷನ್ ರಿಸೀವ್, ಕಂಪ್ಯೂಟರ್ ಪರ್ಚೇಸ್ಡ್ ಅಂತ ಇದೆ, ಪೇಮೆಂಟ್ ವೋಚರು ಥ್ರೂ ಕ್ಯಾಶ್ ಅಂತ ಇದೆ. ಇಲ್ಲಿ ಕ್ಯಾಶ್ ಮೂಲಕ ಕಂಪ್ಯೂಟರನ್ನು ಪರ್ಚೇಸ್, ಆಲ್ರೆಡಿ ಕಂಪ್ಯೂಟರ್ ಇದೆ. ಸೊ ಅದರಿಂದ ಇಲ್ಲಿ ನಾವು ಕಂಪ್ಯೂಟರನ್ನು ತೊಗೊಂಡು ಇದಕ್ಕೆ ಅಮೌಂಟ್ ಎಂಟ್ರಿ ಹಾಕಬೇಕು. 20,000 ಅಮೌಂಟ್ ಎಂಟ್ರಿ ಹಾಕಬೇಕು. ಥ್ರೂ ಕ್ಯಾಶ್ ಅಂತ ಇದೆ, ಇಲ್ಲಿ ನಾವು ಕ್ಯಾಶನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಕಮಿಷನ್ ರಿಸೀವ್ ಇದು ಕಂಪ್ಯೂಟರ್ ಪರ್ಚೇಸ್. ಪೆಟ್ಟಿ ಎಕ್ಸ್ಪೆನ್ಸಸ್ ಅಂತಿದೆ, ಪೇಮೆಂಟ್ ವೋಚರ್, ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಪೆಟ್ಟಿ ಎಕ್ಸ್ಪೆನ್ಸಸ್ ಬಂದು ಅಂಡರ್ ರೂಪಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಅಮೌಂಟ್ ಎಷ್ಟು ಪೆಟ್ಟಿ ಎಕ್ಸ್ಪೆನ್ಸಸ್ ಅಂದರೆ 950. ಥ್ರೂ ಕ್ಯಾಶ್ ಅಂತ ಇದೆ, ಕ್ಯಾಶನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಂಪ್ಯೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ, ಕಂಪ್ಯೂಟರನ್ನು ಪರ್ಚೇಸ್ ಮಾಡಿದ್ದಾರೆ ಥ್ರೂ ಬ್ಯಾಂಕ್ ಮುಖಾಂತರ ಅಂತ. ಸೊ ಇಲ್ಲಿ ಪೇಮೆಂಟ್ ವೋಚರು, ಕಂಪ್ಯೂಟರ್ ಆಲ್ರೆಡಿ ಇಲ್ಲಿ ಇದೆ, ಸೊ ಅದನ್ನೇ ತೊಗೊಳ್ಳೋಣ. ಕಂಪ್ಯೂಟರ್ ಪರ್ಚೇಸ್ಡ್ 25,000 ಎಂಟರ್ ಮಾಡಿ. ಥ್ರೂ ಬ್ಯಾಂಕ್ ಅಂತ ಇದೆ, ಇಲ್ಲಿ SBI ಬ್ಯಾಂಕನ್ನು ಕನ್ಸಿಡರ್ ಮಾಡಿ. ನೆಕ್ಸ್ಟು ಇಂಟ್ರೆಸ್ಟ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ, ಇಂಟ್ರೆಸ್ಟ್ ರಿಸೀವ್ಡ್ ಥ್ರೂ ಬ್ಯಾಂಕ್, ರಿಸಿಪ್ಟ್ ವೋಚರು, ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಅಂಡರು ಬಂದು ಇಂಡೈರೆಕ್ಟ್ ಇನ್ಕಮ್, ಸೊ ಎಷ್ಟು ರಿಸೀವ್ ಮಾಡ್ಕೊ 15,500. ಥ್ರೂ ಯಾವುದಿದೆ ಅಂದರೆ ಬ್ಯಾಂಕ್ ಇದೆ, ವಿಜಯ ಬ್ಯಾಂಕ್, SBI ಬ್ಯಾಂಕಿಗೆ ಬಂದಿದೆ ಅಂತ ಹೇಳ್ತೀವಿ. ಆಯಿತು. ನೆಕ್ಸ್ಟು ಮೊಬೈಲ್ ವಾಸ್ ಸೋಲ್ಡ್ 50% ಪ್ರಾಫಿಟ್ ಅಂತ ಇದೆ, ಮೊಬೈಲನ್ನು ಸೋಲ್ಡ್ ಮಾಡಿ 50% ಪ್ರಾಫಿಟ್ ಬಂದಿದೆ ಅಂತ. ವಾಟ್ ಗೋಸ್ ಔಟ್, ಮೊಬೈಲ್ ಗೋಸ್ ಔಟ್ ಆಗಿದೆ, ಮೊಬೈಲನ್ನು ತೊಗೊಳ್ಳಿ ಇಲ್ಲಿ. ಸೊ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಅಂದರೆ 50%, 10,000 50% ಪ್ರಾಫಿಟ್ ಅಂದರೆ 5,000 ಲಾಭ ಬಂದಿದೆ. ಸೊ ಸೇರಿಸಿ ನಾನು ಏನು ಮಾಡಿದ್ದೀನಿ ಅಲ್ಲಿ ನಿಮಗೆ 15,000 ಎಂಟ್ರಿ ಮಾಡಿದ್ದೀನಿ. ಸೊ ಎಲ್ಲ ಟ್ರಾನ್ಸಾಕ್ಷನ್ ಆದಮೇಲೆ ನಾರ್ಮಲ್ ರಿಪೋರ್ಟ್ ಆಗಿ ನೋಡುವಂಥದ್ದು ಬ್ಯಾಲೆನ್ಸ್ ಶೀಟು 2,28,000. ಅದೇ ರೀತಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 3,050 ರೂಪೀಸು. ಇದೇ ರೀತಿಯಾಗಿ ಡಿಸ್ಪ್ಲೇಲಿ ಹೋಗಿ ಟ್ರಯಲ್ ಬ್ಯಾಲೆನ್ಸು 2,71,000. ಇನ್ನು ನಿಮಗೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ರಿಪೋರ್ಟ್ ಬೇಕಾದಾಗ ಅಕೌಂಟ್ಸ್ ಬುಕ್ಕು, ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್ ರಿಪೋರ್ಟ್ಸನ್ನು ಇಲ್ಲಿ ನೀವು ತೆಗಿಬೋದು. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್.